ಚಕ್ರವರ್ತಿ, ನನ್ನ ಒಂದು ಹೆಜ್ಜೆಯಿಂದ ನಿನ್ನ ಅಧೀನವಾದ ಮೇಲಿನ ಲೋಕಗಳನ್ನೆಲ್ಲ ಅಳೆದು ಬಿಟ್ಟೆ. ಬಲಿ ಚಕ್ರವರ್ತಿ, ಇನ್ನೊಂದು ಹೆಜ್ಜೆಯಿಂದ ಇಡೀ ಭೂಮಿಯನ್ನೇ ಅಳೆದು ಬಿಟ್ಟೆ. ಮತ್ತೊಂದು ಹೆಜ್ಜೆಯನ್ನು ಇಡಲು ನಿನ್ನ ಅಧೀನವಾದ ಭೂಮಿಯೇ ಇಲ್ಲವಲ್ಲ, ಈಗ ಏನು ಮಾಡಲಿ? ಹೌದು ಬಾಲಕ, ಈ ನಿನ್ನ ತ್ರಿವಿಕ್ರಮ ರೂಪದಿಂದ ನಿನ್ನ ಎರಡೇ ಹೆಜ್ಜೆಗಳಿಂದ ನನ್ನ ಅಧೀನವಾದ ಲೋಕಗಳನ್ನೆಲ್ಲ ಅಳೆದು ಬಿಟ್ಟೆ. ನಿನ್ನ ಮೂರನೆಯ ಹೆಜ್ಜೆಯನ್ನು ಈ ನನ್ನ ತಲೆಯ ಮೇಲೆ ಇಟ್ಟುಬಿಡು. ಹಾಗೆ ಆಗಲಿ. ಶಿಷ್ಯರೇ, ಹೀಗೆ ಶ್ರೀಹರಿಯು ವಾಮನಾವತಾರ ತಾಳಿ ಬಲಿಚಕ್ರವರ್ತಿಯ ಬಳಿ 3 ಹೆಜ್ಜೆ ಭೂಮಿ ದಾನ ಬೇಡುವ ಮೂಲಕ ಸಕಲ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅವನನ್ನು ಪಾತಾಳಕ್ಕೆ ಒತ್ತಿಬಿಟ್ಟ. ಆದರೆ ಸ್ವಭಾವತಃ ಬಲಿಯು ದುಷ್ಟನಾಗಿರಲಿಲ್ಲ. ಜೊತೆಗೆ ದಾನಶೀಲನಾದ ಅವನು ಧರ್ಮನಿಷ್ಠನಾಗಿದ್ದ. ಜೊತೆಗೆ ಶ್ರೀಹರಿಗೆ ತನ್ನ ಭಕ್ತ ಪ್ರಹ್ಲಾದನ ಮೇಲೆ ಅಪಾರವಾದ ಪ್ರೀತಿ ಇತ್ತು. ಆದ್ದರಿಂದಲೇ ಬಲಿಚಕ್ರವರ್ತಿ ತನ್ನ ಪರಿವಾರದೊಂದಿಗೆ ಪಾತಾಳದಲ್ಲಿದ್ದರೂ ಸುಖ ವೈಭವದಿಂದ ಇರುವಂತೆ ಶ್ರೀಹರಿ ಅನುಗ್ರಹಿಸಿದ್ದ. ಗುರುದೇವ, ದೇವರಾಜನಾದ ಇಂದ್ರನಿಗೆ ಮರಳಿ ಸ್ವರ್ಗದ ಅಧಿಪತ್ಯ ದೊರೆಯಿತೆ? ಖಂಡಿತ ದೊರೆಯಿತು. ಏಕೆಂದರೆ ದೇವತೆಗಳ ಮಾತೆ ಅದಿತಿ ಹಾಗೆಂದು ಶ್ರೀಹರಿಯನ್ನು ಕೇಳಿಕೊಂಡಿದ್ದಳಲ್ಲವೇ? ಆ ಕಾರಣದಿಂದಲೇ ಶ್ರೀಹರಿಯು ಅವಳ ಕೋರಿಕೆಯನ್ನು ಈಡೇರಿಸಲೆಂದೇ ವಾಮನಾವತಾರವನ್ನು ತಾಳಿದ. ಗುರುದೇವ, ಒಂದು ಸಂದೇಹ. ಈ ಅವತಾರದ ಗೊಡವೆ ಇಲ್ಲದೆ ಅಪಾರವಾದ ಮಹಿಮೆಯಿಂದಲೇ ಶ್ರೀಹರಿ ಬಲಿಯನ್ನು ನಿಗ್ರಹಿಸಬಹುದಾಗಿತ್ತಲ್ಲವೇ? ಹೌದು ಶಿಷ್ಯರೇ, ಶ್ರೀಹರಿಗೆ ಯಾವುದೂ ಅಸಾಧ್ಯವಲ್ಲ. ಆದರೆ ಶ್ರೀಹರಿಯ ಲೀಲೆಯೇ ಬೇರೆ. ಶತ್ರುವೇ ಆದರೂ ಧರ್ಮ, ಕರ್ಮ ಮತ್ತು ಪಾಪ ಪುಣ್ಯಗಳನ್ನು ಅನುಸರಿಸಿಯೇ ಅದಕ್ಕೆ ತಕ್ಕ ಫಲ ದೊರೆಯುವಂತೆ ನೋಡಿಕೊಳ್ಳುತ್ತಾನೆ. ಉದಾಹರಣೆಗೆ ಬಲಿ ಯಾಗದ ಮೂಲಕ ಪಡೆದ ಫಲದಿಂದ ಅಜೇಯತ್ವ ಪಡೆದಿದ್ದ. ಆದ್ದರಿಂದ ಶ್ರೀಹರಿಯು ಅವನನ್ನು ಯುದ್ಧದಲ್ಲಿ ಸೋಲಿಸಿ ಯಾಗದ ಫಲಕ್ಕೆ ಚ್ಯುತಿ ಉಂಟು ಮಾಡಲಿಲ್ಲ. ಆದರೆ ತನ್ನ ಮಹಾಶಕ್ತಿಯಿಂದ ಮಹತ್ತರ ರೂಪ ತಾಳಿ ಬಲಿ ಗಳಿಸಿದ್ದನ್ನೆಲ್ಲ ತನ್ನ ವಶಕ್ಕೆ ತೆಗೆದುಕೊಂಡು ಅದೆಲ್ಲ ಯಾರಿಗೆ ಸೇರಬೇಕು ಅವರಿಗೇ ಸೇರಿಸಿದ. ಗುರುದೇವ, ಕರುಣಾಮಯಿಯಾದ ಶ್ರೀಹರಿ ದೇವೇಂದ್ರನಿಗೆ ಮತ್ತೆ ಸ್ವರ್ಗಾಧಿಪತ್ಯವನ್ನು ಕೊಡಿಸಿಕೊಟ್ಟು ಅತಿಥಿ ಮಾತೆಗೆ ಕೊಟ್ಟ ಮಾತನ್ನು ಈಡೇರಿಸಿದ. ತನ್ನ ಮಕ್ಕಳು ಮತ್ತೆ ಸ್ವರ್ಗದಲ್ಲಿ ನೆಲೆಸಿದ್ದರಿಂದ ಅವಳಿಗೂ ಸಂತೋಷವಾಯಿತು. ಹೌದು, ಶ್ರೀಹರಿಯು ಎಲ್ಲ ಅವತಾರದಲ್ಲೂ ತನ್ನ ಶಕ್ತಿ ಮತ್ತು ಯುಕ್ತಿ ಎರಡನ್ನೂ ಸಮರ್ಥವಾಗಿ ಬಳಸಿದ್ದಾನೆ. ದುಷ್ಟರನ್ನು ನಿಗ್ರಹಿಸಿ ಭಕ್ತರನ್ನು ಕಾಪಾಡಿದ್ದ. ಲೋಕ ಕಲ್ಯಾಣಕ್ಕಾಗಿ ಶ್ರೀಹರಿ ಮುಂದೆ ಯಾವ ಅವತಾರವೆತ್ತಿದ? ಶ್ರೀಹರಿಯ ಮುಂದಿನ ಅವತಾರವೇ ಬಹಳ ಪ್ರಮುಖವಾದ ಪರಶುರಾಮನ ಅವತಾರ. ಆ ಪರಶುರಾಮ ಅಂತಿಂಥವನಲ್ಲ.
21 ಬಾರಿ ಭೂಪ್ರದಕ್ಷಿಣೆಯನ್ನು ಮಾಡಿ ಕ್ಷತ್ರಿಯರ ಅಹಂಕಾರವನ್ನು ಅಡಗಿಸಿದವನು. ಗುರುದೇವ, ಶ್ರೀಹರಿಯ ಆ ಪರಶುರಾಮನ ಅವತಾರದ ಮಹಿಮೆಯನ್ನು ದಯಮಾಡಿ ತಿಳಿಸಿ. ಆಗಲಿ ಶಿಷ್ಯರೇ, ಖಂಡಿತ ತಿಳಿಸುತ್ತೇನೆ. ಶಿಷ್ಯರೇ, ಶ್ರೀಹರಿಯ ಪರಶುರಾಮನ ಅವತಾರದ ಮಹಿಮೆಯನ್ನು ಈಗ ಹೇಳುತ್ತೇನೆ, ಕೇಳಿ. ಪರಶುರಾಮ ಮಹಾ ತಪಸ್ವಿಗಳಾದ ಮಹರ್ಷಿ ಜಮದಗ್ನಿ ಮತ್ತು ರೇಣುಕಾದೇವಿಯರ ಕಿರಿಯ ಪುತ್ರನಾಗಿ ಅವತಾರ ಮಾಡಿದ. ಒಮ್ಮೆ ಪರಶುರಾಮ ಆಶ್ರಮದಲ್ಲಿರಲಿಲ್ಲ. ಆಗ ಮಹಾರಾಜನು, ಮಹಾಪರಾಕ್ರಮಿಯು, ಸಹಸ್ರ ತೋಳುಗಳುಳ್ಳವನೂ ಆದ ಕಾರ್ತವೀರ್ಯಾರ್ಜುನನು ಜಮದಗ್ನಿಯ ಆಶ್ರಮಕ್ಕೆ ತನ್ನ ಪರಿವಾರ ಸಮೇತರಾಗಿ ಬಂದ. ಜಮದಗ್ನಿ ಮಹರ್ಷಿಗಳು ಆತನಿಗೆ ಆತಿಥ್ಯ ನೀಡಿದರು. ತನ್ನ ಅಪಾರ ಸಂಖ್ಯೆಯ ಪರಿವಾರಕ್ಕೆ ಅಂತಹ ಸೊಗಸಾದ ಊಟೋಪಚಾರವನ್ನು ಕ್ಷಣ ಮಾತ್ರದಲ್ಲಿ ನೀಡಿದ್ದು ಹೇಗೆ ಎಂದು ಕಾರ್ತವೀರ್ಯಾರ್ಜುನನು ಜಮದಗ್ನಿಗೆ ಕೇಳಿದ. ಜಮದಗ್ನಿ ಮಹರ್ಷಿಗಳು ತಮ್ಮ ತಪಸ್ಸಿನ ಮಹಿಮೆಯಿಂದ ಅತಿಥಿ ಸತ್ಕಾರ ಮಾಡಿರಬೇಕಲ್ಲವೇ? ಇಲ್ಲ, ಜಮದಗ್ನಿ ಅತಿಥಿ ಸತ್ಕಾರಕ್ಕೆ ತನ್ನ ತಪೋಶಕ್ತಿಯನ್ನು ಬಳಸಲಿಲ್ಲ. ಅವರ ಬಳಿಯೇ ಇದ್ದ ಕಾಮಧೇನು ಎಲ್ಲ ಅತಿಥಿಗಳಿಗೆ ಆಹಾರ ಒದಗಿಸಿತು. ಅದನ್ನು ಕೇಳಿದ ಕಾರ್ತವೀರ್ಯನ ಮನಸ್ಸಿನಲ್ಲಿ ದುರಾಸೆ ಹುಟ್ಟಿತು. ಅಂದರೆ ಆ ಕಾರ್ತವೀರ್ಯ ಜಮದಗ್ನಿಯ ಬಳಿ ಆ ಕಾಮಧೇನುವನ್ನು ತನಗೇ ಕೊಡುವಂತೆ ಕೇಳಿರಬೇಕು. ಹೌದು,